ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ನನ್ನ ಮಗಳಿಗೆ ಈಗ ನೆಕ್ಸ್ಟ್ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬರುತ್ತೆ, ನೆಕ್ಸ್ಟ್ ಮಂತು. ಸೊ ನಾವು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಬಂದಿದ್ವಿ. ಅಲ್ಲೇನಪ್ಪ ಅಂದರೆ ಬಿಲ್ಲಿಗೆ 500 ಇರುತ್ತೆ. ನಾರ್ಮಲ್ ಎಲ್ರಿಗೂ ಗೊತ್ತೇ ಇರುತ್ತೆ, ಮಾಡಿಸದೇ ಇರೋರಿಗೆ ಅಷ್ಟೇ ನಾನು ಹೇಳ್ತಾ ಇರೋದು. 500 ಇರುತ್ತೆ. ಸೊ ನಾವು ರೆಸಿಪ್ಟನ್ನ ತೊಗೊಂಡು ನನ್ನ ಮಗಳಿಗೆ ಈ ಥರ ರೆಡಿ ಮಾಡಿದ್ದೆ. ಆಗಲೇ ಎಲ್ಲ ಸ್ವೆಟ್ಟಾಗಿ ಸಿಕ್ಕಾಬಿಟ್ಟೆ ಶೆಕೆ ಎಲ್ಲಂತರೂ ಇದು ಮಾಡ್ಕೊಂಡಿದ್ಲು. ಆಮೇಲೆ ಎಲ್ಲ ಅಕ್ಷರಾಭ್ಯಾಸಕ್ಕೆ ಈ ಥರ ಲೈನಿಗೆ ಕೂರಿಸಿರ್ತಾರೆ ತುಂಬ ಜನಕ್ಕೆ. ಸೊ ಅಂದು ದರ್ಶನ ಕೂಡ ಅಷ್ಟೇ. ಆ ಡ್ರೆಸ್ಸು ಯಾರು ಪಂಚೆ ಹಾಕೊಂಬಂದಿರ್ತಾರೋ ಅವ್ರಿಗೆ ಮಾತ್ರ ಎಂಟ್ರಿ ಇರುತ್ತೆ. ಆಮೇಲೆ ಚೂಡಿದಾರ ಹಾಕಿದ್ರು ದುಪ್ಪಟ್ಟ ಇರಬೇಕು, ಅದೊಂದು ಎಲ್ಲರೂ ನೆನಪಿಟ್ಕೊಂಡಿರಿ. ಮುಗಿಸ್ಕೊಂಡು ನಾವು ದೇವಸ್ಥಾನದ ಆಪೋಸಿಟಲ್ಲೇ ಹರಿನಾಮಾಮೃತಗಳನ್ನು ಎಲ್ಲ ಬರಿತಾಯಿದ್ರು. ಅಂದರೆ ಶಿವ ಮತ್ತು ರಾಮನ ನಾಮಗಳನ್ನು, ಅಂದರೆ ಇಷ್ಟ ಇದ್ದರೆ ಬರಿಬೋದು, ಫೋರ್ಸೆಬಲ್ ಏನಿಲ್ಲ. ನಾವು ಬರೆದ್ವಿ, ನಮಗೆ ಇಷ್ಟ ಭಕ್ತಿಯಿಂದ ಬರೆಯೋಣ ಅಂತ ಹೇಳ್ಬಿಟ್ಟು. ಅಣ್ಣ ಕೂಡ ಬರಿತಾ ಇದ್ದ, ಅಣ್ಣ ಅದಕ್ಕೆ ಕೂಡ ಬರಿತಾಯಿದ್ರು. ಬಟ್ ಅವರೆಲ್ಲ ಮಿಸ್ ಆಗಿಬಿಟ್ಟಿದ್ರು, ಆ ಕಡೆ ಎಲ್ಲ ಕೂತ್ಕೊಂಡಿದ್ರು. ಸೊ ಆ 1 ಕೋಟಿಗೂ ಹೆಚ್ಚು ಭಕ್ತರು ಪಾಲ್ಗೊಳ್ಳುವ ಮಹೋನ್ನತ ಯಜ್ಞ ಇದಾಗಿದೆ. ಮಗಳು ಪ್ರಸಾದ ತೊಗೊಂಡು ತಿಂತ ಇದ್ದಾಳೆ. ಆ್ಯಕ್ಚುಲಿ ಇವಳ್ದು ಅರ್ಕೆ ಆಗಿತ್ತು, ನನಗೆ ಹೆಣ್ಮಗು ಬೇಕು ಅಂತ ಹೇಳಿಬಿಟ್ಟು, ಅಂದರೆ ಕನ್ಸೀವ್ ಇರುವಾಗ ಬಂದಾಗ ಕೇಳ್ಕೊಂಡು ಹೋಗಿದ್ದೆ. ಸೊ ಇಲ್ಲೇ ಅಕ್ಷರಾಭ್ಯಾಸ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು, ಅದಾದಮೇಲೆ ಬುಕ್ಕು ಸ್ಟಾಲಿಗೆ ಕೂಡ ಹೋಗಿದ್ವಿ. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ವ್ಲಾಗ್ ನೋಡೋದಕ್ಕಾಗಿ ಧನ್ಯವಾದಗಳು.